ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠಗೆ ಹಿಂದುತ್ವದ ಬಲ, ಲಿಂಗಾಯತ ಜೊತೆಗೆ ಸಣ್ಣ ಸಮುದಾಯ ಸೆಳೆಯುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ನಾಯಕರುಗಳು. ಮೊನ್ನೆ ನಾಮಪತ್ರ ಸಲ್ಲಿಕೆಗೆ ಅಂತ ಹೋದಾಗ್ಲೇನೆ ಒಂದು ಸಭೆ ಮಾಡಿಬಿಟ್ಟಿದ್ರು ಬಿಜೆಪಿಗರು. ಪಕ್ಷ ಸಂಘಟನೆ ಸಭೆಯಲ್ಲಿ ಭಿನ್ನರು ಭಾಗಿಯಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು. ಇತ್ತ ಇನ್ನೂ ಮುಗಿಯದ PH ಪೂಜಾರ ಬೆಂಬಲಿಗರ ಅಸಮಾಧಾನ. MLC ಪೂಜಾರ ಮತ್ತು ಈರಣ್ಣ ಚರಂತಿಮಠ ನಡುವೆ ಒಂದಷ್ಟು ಅಸಮಾಧಾನ ಆಗಿದೆ. ಮೊನ್ನೆ ನಾಮಪತ್ರ ಸಲ್ಲಿಕೆಗೆ ಅಂತ ಹೋದಾಗ ಎಲ್ಲ ಕೂರ್ಸ್ ಮಾತಾಡಿದ್ರು. ಆದರೂ ಕೂಡ ಯಾಕೋ ಸಮಸ್ಯೆ ಅನ್ನೋದು ಬಗೆಹರಿತಾ ಇಲ್ಲ. ಒಂದು ಸ್ವಲ್ಪ ಇರಿಸು ಮುರುಸುಗಿದೆ. ಅದನ್ನು ಸರಿ ಮಾಡಿಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಆದರೆ ಸರಿ ಹೋಗುವ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಿಂಗಾಯತ ಜೊತೆಗೆ ಸಣ್ಣ ಸಮುದಾಯ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಕ್ಷದ ಒಳಗಿನ ಮುಸುಕಿನ ಗುದ್ದಾಟವನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. BJP ನಾಯಕರಿಗೆ ಇದೊಂದು ರೀತಿಯಾದಂಥ ಟಾಸ್ಕ್ ಇದ್ದಂಗೆ. ಪಕ್ಷದ ಒಳಗಡೆದೇ ಮುಳ್ಳು ತೆಗೆದುಹಾಕಿಲ್ಲ ಅಂತಂದರೆ ಅವರಿಗೆ ಸಮಸ್ಯೆ ಆಗಬಹುದು. ಸೊ ಹಾಗಾಗಿ BJPಗರು ಕೂಡ ಬಾಗಲಕೋಟೆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಬೈ ಎಲೆಕ್ಷನ್ಗೆ ಯಾವ ರೀತಿಯಾದಂಥ ಪ್ಲಾನ್ಗಳಾಗ್ತಾ ಇದೆ, ಏನೇನು ಸವಾಲುಗಳಿದೆ ಅಂತ ಪಕ್ಷಗಳಿಗೆ? ಖಂಡಿತ ಅಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಖಾಡ ಅಂದ್ರೆ ಬಿಸಿಲಿನ ತಾಪಮಾನ ಯಾವ ರೀತಿ ಇರ್ತಾ ಇದೆ, ಅದೇ ರೀತಿಯಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಕೂಡ ನಡೆತಿರುವಂತದ್ದು. ಉಪಚುನಾವಣೆ ಗರಿಗೆದರಂತೆ ಅಲ್ಲಿ ಇರ್ತಕ್ಕಂಥ ರಾಜಕೀಯ ತಂತ್ರಗಳನ್ನ ಒಂದೊಂದು ರೀತಿಯಾಗಿ ಸ್ಟ್ರಾಟಜಿಯಾಗಿ ಇಟ್ಕೊಂಡಿರುವಂತದ್ದು. ಉಪಚುನಾವಣೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ 15 ಹಿರಿಯ ನಾಯಕರ ಜವಾಬ್ದಾರಿ ಒಂದ್ ಕಡೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ವಿಜೇಂದ್ರ ಸೇರಿದಂತೆ ಸಾಕಷ್ಟು ಮಾಜಿ ಸಚಿವರು ಮತ್ತು ಈಗಿರ್ತಕ್ಕಂಥ ಶಾಸಕರನ್ನ ಒಳಗೊಂಡಿರ್ತಕ್ಕಂಥ ಒಂದು ತಿಂಗಳಿನಿಂದ ಸಾಕಷ್ಟು ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಏನು ಸತೀಶ್ ಜಾರಕಿಹೊಳಿ ಅವರ ಒಂದು ಹೆಗಲಿಗೆ ಕೂಡ ಈಗಾಗಲೇ CM ಸಿದ್ದರಾಮಯ್ಯನವರು ಅವರಿಗೆ ಒಂದು ಹಿಂದುತ್ವದ ಅಹಿಂದ ಒಂದು ಮತವನ್ನ ಸೆಳಿಲಿಕ್ಕೆ ಮತ್ತು ಇಲ್ಲಿ ಜಾತಿವಾರು ಲೆಕ್ಕಾಚಾರವನ್ನ ಇಟ್ಕೊಂಡು ಹಿಂದುತ್ವದ ಅಲೆಯ ಒಂದು ಯಾವ ರೀತಿಯಾಗಿ ಅದನ್ನ ಹಿಂಪಡೆದು ಅದಕ್ಕೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಕಳೆದ 2 ತಿಂಗಳಿನಿಂದ ಏನು ಕ್ಷೇತ್ರದ ಒಟ್ಟು ಎಲ್ಲೆಲ್ಲಿ ಮತಗಳನ್ನ ಸೆಳಿಬೇಕು ಅನ್ನೋ ಸ್ಟ್ರಾಟಜಿಯನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಂದು ಒಗ್ಗಟ್ಟಿನ ಮಂತ್ರ ಕೂಡ ಬಲ ಪ್ರದರ್ಶನವಾಗಿರುವಂತದ್ದು. ಅಂದ್ರೆ ಸಾಕಷ್ಟು PH ಪೂಜಾರ್ ಆಗಿರ್ಬೋದು, ಚರಂತಿಮಠರ ಒಳಗಿನ ಒಂದು ಗುದ್ದಾಟ ಏನಿತ್ತು ಅದನ್ನ ಹಿರಿಯ ಬಿಜೆಪಿ ನಾಯಕರು ಮೊನ್ನೆ ಶಮನಗೊಳಿಸಿರುವಂತದ್ದು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ PH ಪೂಜಾರ್ ಅವರು ಒಂದ್ ಕಡೆ ಬಿಜೆಪಿಗೆ ಬಲವನ್ನ ಸೃಷ್ಟೀಕರಣ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅಹಿಂದ ಅಸ್ತ್ರದ ಜೊತೆಗೆ ಹಿಂದುತ್ವ ಮತಗಳನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಅದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಒಪ್ಪಿಗೆಯನ್ನ ಕೊಡ್ತಾರೆ. ಅಂದ್ರೆ ಲಿಂಗಾಯತ ಮತಗಳನ್ನ ಸೆಳೆಯುವ ಒಂದು ತಂತ್ರವನ್ನ ಮಾಡಿದ್ದಕ್ಕೆ BTT ಅಧ್ಯಕ್ಷ ಸ್ಥಾನವನ್ನ ಪಟ್ಟಣ ಶೆಟ್ಟಿ ಅವರಿಗೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೆ ಕಾಂಗ್ರೆಸ್ ಒಂದು ರಣತಂತ್ರವನ್ನ ಕೂಡ ಮಾಡಿರುವಂತದ್ದು. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಒಂದು ಟಕ್ಕರ್ ಯಾವ ರೀತಿ ಇದೆ ಅಂದ್ರೆ ಒಂದೊಂದು ತಂತ್ರವನ್ನ ಹೆಣ್ಲಿಕ್ಕೂ ಕೂಡ ಎಲ್ಲಾ ನಾಯಕರು ಕೂಡ ಸಿದ್ಧರಾಗಿ ನಿಂತಿರುವಂತದ್ದು. ನೀತಿ ಓಕೆ ಗುರು, ಇನ್ನೊಂದ್ ಕಡೆಯಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮೊನ್ನೆ ನಾಮಪತ್ರ ಸಲ್ಲಿಕೆಗೆ ಬಂದಾಗ ನಾಯಕರುಗಳೆಲ್ಲ ಕೂತು ಒಂದು ಸಭೆ ಮಾಡಿದ್ರು. ಆ ಸಭೆ ಸಂಧಾನದ ನಂತರವೂ ಆ ಮುನಿಸು ಮುಂದುವರಿತಾ ಇರುವಂತದ್ದು ಬಿಜೆಪಿಗೆ ಯಾವ ತರ ತಲೆನೋವು ತಂದಿದೆ ಅಂತ? ನಿಜಕ್ಕೂ. ಯಾಕಂತಂದ್ರೆ ನೀತಿ ಈಗಾಗಲೇ PH ಪೂಜಾರ್ ಅವರು ಕಳೆದ 15 ವರ್ಷಗಳಿಂದ ತಮ್ಮ ಹಿಡಿತವನ್ನ ಬಿಜೆಪಿಯ ಒಂದು ಮುನ್ಸೂಚನೆಯಲ್ಲಿ ಇರ್ತಕ್ಕಂತ ಮಾಜಿ ಶಾಸಕರು ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಳೆದ 15 ವರ್ಷಗಳಿಂದ ಚರಂತಿಮಠ್ ವರ್ಸಸ್ PH ಪೂಜಾರ್ ಅವರ ನಡುವೆ ಒಳಮುಸುಕು ಇತ್ತು. ಇದು ಒಂದು ರೀತಿಯಲ್ಲಿ ಅಂದ್ರೆ ಪ್ರಮುಖ ನಾಯಕರು ಅಂದ್ರೆ ವಿಜೇಂದ್ರ ಸೇರಿದಂತೆ ಹಲವು ಮುಖಂಡರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಸೇರಿದಂತೆ ಗೋವಿಂದ ಕಾರಜೋಳ ಅವರ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಶಾಸಕರು ಮತ್ತು ಅಲ್ಲಿಯ ಮಾಜಿ ಸಚಿವರು ಇಲ್ಲಿ ಸಂಸದರು ಸೇರಿ PH ಪೂಜಾರ್ ಅವರನ್ನ ಓಲೈಕೆ ಮಾಡುವಂತದ್ದು ಆಯ್ತು. ಅದರಲ್ಲಿ ಪ್ರಚಾರದಲ್ಲಿ ಕೂಡ ಚರಂತಿಮಠ ಅವರ ಪರವಾಗಿ ಕೂಡ ಅವರು ಮತಯಾಚನೆ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಆದ್ರೆ PH ಪೂಜಾರ್ ಒಬ್ಬರೇ ಬಂದ್ರೆ ಸಾಲದು, ಅವರಿರ್ತಕ್ಕಂತ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರು ಕೂಡ ಇಲ್ಲಿ ಪಾಲುದಾರ ಆಗ್ಬೇಕು ಅನ್ನೋದು ಇಲ್ಲಿಯ ಒಂದು ನಾಯಕರ ಒಂದು ಒಗ್ಗೂಟ ಇರುವಂತದ್ದು. ಎಲ್ಲೋ ಒಂದ್ ಕಡೆ PH ಪೂಜಾರ್ ಅವರ ಬೆಂಬಲಿಗರು ಮತ್ತು ಅವರ ಕಾರ್ಯಕರ್ತರು ಇಲ್ಲದೆ ಇರುವಂತದ್ದು, ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅಸಮಾಧಾನ
ಸೃಷ್ಟಿಯಾಗುವಂತದ್ದು ಕಂಡು ಬಂದಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ಸ್ಟ್ರಾಟಜಿಯಾಗಿ ತಗೊಂಡು ಬಿಜೆಪಿಯ ನಾಯಕರು ಇದನ್ನ ಸರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ಅವರ ಡೀಟೇಲ್ಸ್ಗೆ.